ಪ್ರೀತಿಯ ವಿದ್ಯಾರ್ಥಿ ಮಿತ್ರರಿಗೆ BCom ಸೆಕೆಂಡ್ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಅಂತ ಹೇಳುತ್ತಾ, ಇವತ್ತಿನ ಒಂದು ಕ್ಲಾಸ್ನಲ್ಲಿ ಕನ್ನಡ ವಿಷಯದ ಕಂಟಿನ್ಯೂ ಪಾರ್ಟ್ ಘಟಕ 2 ದೇಸೀಯತೆ. ಈ ದೇಸೀಯತೆ ಘಟಕದಲ್ಲಿ ಬರುವಂತಹ ಕಂಟಿನ್ಯೂ ಪಾರ್ಟ್ ಅಧ್ಯಾಯ 4 ಕನ್ನಡಕ್ಕೂ ಒಂದು ರಾಷ್ಟ್ರೀಯತೆ. ದೇವನೂರು ಮಹಾದೇವನವರು ಬರೆದಿರತಕ್ಕಂತಹ ಕನ್ನಡಕ್ಕೂ ಒಂದು ರಾಷ್ಟ್ರೀಯತೆ ಅಧ್ಯಾಯದ ಭಾಗ 2 ವಿಡಿಯೋ ಅಂತ ಹೇಳ್ಬೋದು. ಈಗಾಗಲೇ ಭಾಗ 1 ವಿಡಿಯೋದಲ್ಲಿ ಈ ಅಧ್ಯಾಯದ ದೇವನೂರು ಮಹಾದೇವನವರ ಪರಿಚಯ, ಅವರ ಅಧ್ಯಾಯದ ಟಿಪ್ಪಣಿ ಭಾಗ, 1 ಅಂಕದ ಪ್ರಶ್ನೋತ್ತರಗಳನ್ನು ಡಿಸ್ಕಷನ್ ಮಾಡಿದ್ದೀವಿ. ಇವತ್ತಿನ ಕ್ಲಾಸ್ನಲ್ಲಿ ನಾವು ಈ ಅಧ್ಯಾಯದ ಪ್ರಬಂಧ ಮಾದರಿಯ ಪ್ರಶ್ನೋತ್ತರಗಳು, ಸಂದರ್ಭದೊಂದಿಗೆ ಸ್ಪಷ್ಟೀಕರಣದ ಪ್ರಶ್ನೋತ್ತರಗಳನ್ನ ಚರ್ಚೆ ಮಾಡಿ ಈ ಅಧ್ಯಾಯದ ಅಂತಿಮ ಘಟ್ಟವನ್ನು ತಲುಪೋಣ ಅಂತ ಹೇಳುತ್ತಾ, ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಲರ್ನಿಂಗ್ ಲ್ಯಾಂಪ್ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಕೊಡ್ತಾ ಇದ್ರೆ ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಅನ್ನು ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ಪ್ರಬಂಧ ಮಾದರಿಯ ಪ್ರಶ್ನೋತ್ತರಗಳನ್ನು ನೋಡೋದಾದ್ರೆ, ಪ್ರಶ್ನೆ ನಂಬರ್ 1, ಕನ್ನಡಕ್ಕೂ ಒಂದು ರಾಷ್ಟ್ರೀಯತೆ ಲೇಖನದ ಸ್ವಾರಸ್ಯವನ್ನ ನಿರೂಪಿಸಿ. ಅಥವಾ ಪ್ರಶ್ನೆ ನಂಬರ್ 2, ಬಣ್ಣ, ಭಾಷೆ, ಜಾತಿ, ಮತ, ಗಂಡು, ಹೆಣ್ಣು, ನಮ್ಮ ಪೂರ್ವಿಕರ ಈ ಭಿನ್ನ ಭಾವವನ್ನು ನಾವೆಲ್ಲ ತ್ಯಜಿಸಿದ ಹೊರತು ರಾಷ್ಟ್ರೀಯತೆ ಸಾಧ್ಯವಿಲ್ಲವೆಂಬುದನ್ನು ಪ್ರಸ್ತುತ ಲೇಖನ ಪ್ರತಿಪಾದಿಸುವುದು ಹೇಗೆ, ವಿವೇಚಿಸಿ. ಅಥವಾ ಪ್ರಶ್ನೆ ನಂಬರ್ 3, ಪ್ರತ್ಯೇಕತೆಯ ಬೆಂಕಿ ನಮ್ಮಲ್ಲಿ ಆರದ ಹೊರತು ರಾಷ್ಟ್ರೀಯತೆ ಸಾಧ್ಯವಿಲ್ಲವೆಂಬುದನ್ನು ಲೇಖಕರು ಪ್ರತಿಪಾದಿಸುವುದು ಹೇಗೆ, ವಿಶ್ಲೇಷಿಸಿ. ಅಥವಾ ಪ್ರಶ್ನೆ ನಂಬರ್ 4, ಸಮಾನತೆ, ಸಹಬಾಳ್ವೆ, ವಿಕೇಂದ್ರೀಕರಣ ಹಾಗೂ ಜಾಗತೀಕರಣಗಳನ್ನು ಲೇಖಕರು ರಾಷ್ಟ್ರೀಯತೆಯ ಹಿನ್ನೆಲೆಯಲ್ಲಿ ವಿಶ್ಲೇಷಿಸುವುದು ಹೇಗೆ, ಸಮರ್ಥಿಸಿ. ಈ ಒಂದು 4 ಪ್ರಶ್ನೆಗಳಿಗೆ ಒಂದು ಸ್ವಾರಸ್ಯವಾದಂತಹ ಉತ್ತರವನ್ನು ನೋಡೋದಾದ್ರೆ, ಉತ್ತರ: ಕನ್ನಡಕ್ಕೂ ಒಂದು ರಾಷ್ಟ್ರೀಯತೆ ದೇವನೂರು ಮಹಾದೇವ್ ಅವರ ಒಂದು ಪ್ರಬುದ್ಧ ವೈಚಾರಿಕ ಲೇಖನ. ಅಸ್ಪೃಶ್ಯತೆ, ಜಾತಿ, ಮತ, ಭಾಷೆಗಳಿಗಾಗಿ ರಕ್ತ ಸುರಿಸುವ ಕ್ರೌರ್ಯ ಮನೋಭಾವ ಕೊನೆಗೊಳ್ಳದ ಹೊರತು ರಾಷ್ಟ್ರೀಯತೆ ಸಾಧ್ಯವಿಲ್ಲವೆಂಬುದನ್ನು ಪ್ರತಿಪಾದಿಸುವುದು ಈ ಲೇಖನದ ಮೂಲ ಆಶಯ ತಿರುಳು. ಒಂದು ನಾಡಿನವರಾದ ನಾವೆಲ್ಲ ಬಣ್ಣ, ಭಾಷೆ, ಜಾತಿ, ಮತ, ಗಂಡು, ಹೆಣ್ಣು ಎಂಬ ತಾರತಮ್ಯ ಭಾವದಿಂದ ಬದುಕಿದರೆ ಯಾವ ಕಾಲಕ್ಕೂ ಕನ್ನಡಿಗರಲ್ಲಿ ಕನ್ನಡ ರಾಷ್ಟ್ರೀಯತೆಯ ಮನೋಭಾವ ಬರಲು ಸಾಧ್ಯವಿಲ್ಲ. ನಮ್ಮಲ್ಲಿ ಸಮಾನತೆ, ಸಹಬಾಳ್ವೆಯ ಜೀವನ ಸಹಜವಾಗಿಯೇ ಮೂಡಿ ಬರಬೇಕು. ಆದರೆ ನಮ್ಮಲ್ಲಿ ಈ ಸಮಾನತೆ, ಸಹಬಾಳ್ವೆಗಳು ಕಷ್ಟಪಟ್ಟು ರೂಢಿಸಿಕೊಳ್ಳುವಂತಹದ್ದು ಒಂದು ಈ ದುರ್ದೈವದ ಸಂಗತಿ. ಹೀಗಿರುವಾಗ ಕನ್ನಡಿಗರಲ್ಲಿ ಕನ್ನಡಕ್ಕೂ ಒಂದು ರಾಷ್ಟ್ರೀಯತೆ ಎಂಬ ಮಾತು ಕೇವಲ ಕನಸಿನ ಮಾತಾಗಿ ಬಿಡುತ್ತದೆ ಎಂಬುದನ್ನು ಈ ವೈಚಾರಿಕ ಲೇಖನ ತುಂಬ ಪರಿಣಾಮಕಾರಿಯಾಗಿ ಪ್ರತಿಪಾದಿಸಿದೆ. ನಾವು ಯಾವುದೇ ಒಂದು ಜಾತಿಗೆ ಅಧಿಕಾರವನ್ನು ಕೊಟ್ಟರೆ ಆ ಜಾತಿಯ ರಾಜ್ಯವೇ ಸ್ಥಾಪನೆಯಾಗಿ ಬಿಡುವ ದುರಂತ ನಮ್ಮಲ್ಲಿದೆ. ಲೇಖಕರ ಪ್ರಕಾರ ಈ ದೇಶದಲ್ಲಿ ಬ್ರಾಹ್ಮಣರಿಗಾಗಿಯೇ ಅಧಿಕಾರ ಕೊಟ್ಟರೆ ಅವರದೇ ಆದ ಧರ್ಮ ಪಂಥಗಳು ಹುಟ್ಟಿಕೊಂಡು ಬ್ರಾಹ್ಮಣರದೇ ಒಂದು ರಾಜ್ಯ ನಿರ್ಮಾಣವಾಗಿ 108 ಭಿನ್ನಾಭಿಪ್ರಾಯಗಳು ಆ ಬ್ರಾಹ್ಮಣರ ರಾಜ್ಯದಲ್ಲಿ ತಲೆದೂರುತ್ತವೆ. ಅಲ್ಲಿ ಆಗ ವಾಗ್ವಾದ, ಗೇಲಿ, ಅವಹೇಳನ, ಆತ್ಮಹತ್ಯೆಗಳು ಆ ರಾಜ್ಯದ ಸಹಜ ಕ್ರಿಯೆಗಳಾಗಿ ಬಿಡುವ ದುರಂತವಿದೆ. ಹಾಗೆಯೇ ದಲಿತರಿಗಾಗಿಯೇ ಒಂದು ರಾಜ್ಯ ಕೊಟ್ಟರೆ ಅಲ್ಲಿಯೂ ಎಡಬಲ ಎಂಬಂತಹ ಪಂಥಗಳು ಹುಟ್ಟಿಕೊಂಡು ದಲಿತರದೇ ಒಂದು ರಾಜ್ಯ ನಿರ್ಮಾಣವಾಗಿ ಆ ದಲಿತ ರಾಜ್ಯದಲ್ಲಿಯೂ ವಿವಾದ, ಜಗಳ ಮತ್ತೆ ಕೊಲೆಗಳು ಸಹಜವಾಗಿ ಬಿಡುವ ದುರಂತವಿದೆ. ನಮಗೆ ಸಮಾನತೆ ಹಾಗೂ ಸಹಬಾಳ್ವೆ ರೂಢಿ ಆಗದಿರುವುದೇ ಇದಕ್ಕೆ ಪ್ರಬಲ ಕಾರಣವೆನ್ನಬೇಕು. ನಮಗೆ ಅಸಮಾನತೆ ಮತ್ತು ಅಸಹಾಯಕ ಸಹಬಾಳ್ವೆ ರೂಢಿಯಾಗಿ ಬಿಟ್ಟಿದೆ. ಸಮಾನತೆ ಹಾಗೂ ಸಹಬಾಳ್ವೆ ನಮಗೆ ಸಹಜವಾಗಿ ಬರಬೇಕು, ಆದರೆ ಇವು ಅಭ್ಯಾಸ ಮಾಡಿ ರೂಢಿಸಿಕೊಳ್ಳಬೇಕಾದ ಕ್ರಿಯೆಯಾಗಿ ಬಿಟ್ಟಿವೆ. ಇದು ಕಷ್ಟ. ಇವು ಸಹಜವಾಗಿ ಬರಬೇಕಾದರೆ ಬಣ್ಣ, ಭಾಷೆ, ಜಾತಿ, ಮತ, ಪಂಥ, ಗಂಡು, ಹೆಣ್ಣು ಎಂಬ ತಾರತಮ್ಯ ಭಾವ ಅಥವಾ ಭಿನ್ನ ಭಾವ ಕೊನೆಗೊಳ್ಳಬೇಕು. ಈ ಭಿನ್ನ ಭಾವ ತಲಾಂತರದಿಂದ ಹರಿದು ಬಂದುದರಿಂದ ವ್ಯಕ್ತಿ ಪ್ರಜ್ಞಾಪೂರ್ವಕವಾಗಿ ತನ್ನ ಸುಪ್ತ ಮನಸ್ಸನ್ನು ನೋಡಿಕೊಂಡು ಎಚ್ಚರ ವಹಿಸಿ ಈ ಸುಳಿಯಿಂದ ಪಾರಾಗಬೇಕಾಗಿದೆ. ಇದು ಕಷ್ಟದಾದರೂ ಅಸಾಧ್ಯವಾದದ್ದೇನಲ್ಲ. ನಮ್ಮ ಮನಸ್ಸನ್ನ ಸಮಾನತೆ ಹಾಗೂ ಸಹಬಾಳ್ವೆಗಳತ್ತ ಪಳಗಿಸುವುದರಿಂದ ಇದು ಸಾಧ್ಯವಿದೆ. ನಾವು ಸಮಾನತೆ ಮತ್ತು ಸಹಬಾಳ್ವೆಗೆ ಪಳಗದ ಹೊರತು ಭಾವೈಕ್ಯತೆಯಾಗಲಿ ರಾಷ್ಟ್ರೀಯತೆಯಾಗಲಿ ಸಾಧ್ಯವಿಲ್ಲ. ಪುತಿನ ಅವರು ಹೇಳುವಂತೆ ಒಂದು ದೇಶವೆಂದರೆ ಅದೇನು ಮಣ್ಣು, ಕಲ್ಲು, ಮರ, ಗಿಡಗಳು. ದೇಶವೆಂದರೆ ಜನ, ಜನರೆಂದರೆ ದೇಶ. ಪುತಿನ ಅವರು ಈ ನುಡಿಯು
ಎಳೆ ಹಿಡಿದು ನಾವು ಉಳಿಯಬೇಕಾಗಿದೆ. ಒಂದು ಪ್ರದೇಶದಲ್ಲಿ ಮನುಷ್ಯರೇ ಇಲ್ಲದಿದ್ದರೆ ಅದು ದೇಶವೆನಿಸಿಕೊಳ್ಳುವುದಿಲ್ಲ. ಆ ಪ್ರದೇಶದಲ್ಲಿ ವಾಸಿಸುವ ಜನರ ಮೊತ್ತವೇ ದೇಶವೆನಿಸಿಕೊಂಡರೆ ಆಗ ಅಲ್ಲಿನ ಪ್ರತಿಯೊಂದು ಜೀವಕ್ಕೂ ಬೆಲೆ ಇರುತ್ತದೆ. ಆಗ ಅಲ್ಲಿ ಅಸ್ಪೃಶ್ಯತೆ, ಜಾತಿ, ಮತ, ಭಾಷೆಗಳಿಗಾಗಿ ರಕ್ತ ಸುರಿಸುವ ಕ್ರೌರ್ಯ ಮನೋಭಾವ ಇರುವುದಿಲ್ಲ. ಪಂಜಾಬ್ ಜನ ತುಂಬಾ ಒಳ್ಳೆಯವರು, ಶ್ರಮಜೀವಿಗಳು, ಸರಳವಾದವರು. ಭಾರತ 50 ವರ್ಷ ಕಷ್ಟಪಟ್ಟರೆ ಮಾತ್ರ ಆರ್ಥಿಕವಾಗಿ ಪಂಜಾಬ್ ಮಟ್ಟಕ್ಕೆ ಹೋಗಬಹುದು. ಅಷ್ಟು ಸಮೃದ್ಧವಾದ ರಾಜ್ಯ ಪಂಜಾಬ್ ಎಂದು ಪ್ರತ್ಯೇಕತೆಯ ಬೆಂಕಿಯಲ್ಲಿ ಉರಿಯುತ್ತಿದೆ. ಪ್ರತ್ಯೇಕತೆಯ ಕಿಡಿಯಿಂದ ಅಲ್ಲಿ ಹೊಡೆದಾಟ, ಬಡಿದಾಟ, ಸಾವು, ನೋವು ಉಂಟಾಗಿದೆ. ಅಂತ ಸಂಪತ್ತಿನ ರಾಜ್ಯದಲ್ಲೇ ಈ ಕಥೆಯಾದರೆ ಇದನ್ನ ಅರ್ಥ ಮಾಡಿಕೊಳ್ಳುವುದು ತುಂಬಾ ಕಷ್ಟ. ಇನ್ನು ಭಾಷೆಯ ಬಗ್ಗೆ ಮಾತನಾಡುವುದಾದರೆ ಇದು ಧರ್ಮಕ್ಕಿಂತ ಕಡಿಮೆ ಅಪಾಯಕಾರಿಯಾದರೂ ಇಂಥ ಯಾವುದನ್ನೇ ಹಿಡಿದುಕೊಂಡು ಹೊರಟರೂ ಹುಲಿ ಸವಾರಿ ಮಾಡದಂತಾಗುತ್ತದೆ. ಭಾಷೆಯನ್ನ ಆಡಳಿತ ಮತ್ತು ಜನಗಳ ನಡುವೆ ಅಂತರ ಕಡಿಮೆ ಮಾಡಲು ಇರುವ ಒಂದು ಗೆರೆಯಂತೆ ನೋಡಿದರೆ ಕ್ಷೇಮ. ಅದಕ್ಕಿಂತ ಹೆಚ್ಚಾಗಿ ಭಾವಿಸಿದರೆ ಆ ಭಾಷೆಯಿಂದ ಯಾವ ಪ್ರಯೋಜನವೂ ಇಲ್ಲ. ಕನ್ನಡ ನಾಡನ್ನ 2 ಕೋಟಿಗೊಂದು ರಾಜ್ಯದಂತೆ 3 ರಾಜ್ಯ ಮಾಡುವುದಾದರೆ ಅದರಿಂದ ಒಳ್ಳೆಯ ಆಡಳಿತ ಸಿಕ್ಕಿ ಜನರ ಜೀವನ ಮಟ್ಟ ಹೆಚ್ಚುವುದಾದರೆ ತಪ್ಪೇನಿಲ್ಲ. ಅಥವಾ ಸಾಮಾಜಿಕ ನ್ಯಾಯವನ್ನ ಎಚ್ಚರವಾಗಿ ಅಳವಡಿಸಿಕೊಂಡು ಜಿಲ್ಲೆಗಳನ್ನೇ ಅಧಿಕಾರ ಕೇಂದ್ರ ಮಾಡಿ ರಾಜ್ಯವನ್ನ ಸಮನ್ವಯ ಆಡಳಿತ ಸಂಸ್ಥೆಯನ್ನಾಗಿಸಿದರೆ ವಿಕೇಂದ್ರೀಕರಣದತ್ತ ಒಂದು ಹೆಜ್ಜೆ ಇಟ್ಟಂತಾಗುತ್ತದೆ. ಇದೇ ಪ್ರಾದೇಶಿಕ ತಾರತಮ್ಯ ಹೋಗಲಾಡಿಸಲು ಮದ್ದಾಗಬಲ್ಲದು. ರಾಜ್ಯ ಮತ್ತು ಜಿಲ್ಲೆಗಳ ವಿಂಗಡಣೆಯನ್ನ ಆಯಾಯ ಪ್ರದೇಶದ ಪ್ರಮುಖ ಬೆಳೆ ಆಧರಿಸಿ ವಿಂಗಡಿಸುವುದು ಒಳ್ಳೆಯದೆಂದು ತೋರುತ್ತದೆ. ಇಂಥವುಗಳಿಂದ ಸ್ವಲ್ಪ ಮಟ್ಟಿಗೆ ಪ್ರತ್ಯೇಕತಾ ಪ್ರವೃತ್ತಿಯನ್ನ ಮೊಟಕುಗೊಳಿಸಿದಂತೆ ಆಗಬಹುದು. ಜೊತೆಗೆ ಮನುಷ್ಯರ ನಡುವೆ ದೂರ ಕಡಿಮೆಯಾಗಿಸುವತ್ತ ಮನಸ್ಸು ಮಾಡಬೇಕು. ಅಂದರೆ ನಮ್ಮ ಜಾತಿ ಪದ್ಧತಿಯಿಂದಾಗಿ ಒಂದು ಹಳ್ಳಿಯ ಒಳಗೆಯೇ ಒಬ್ಬ ಮೇಲ್ಜಾತಿಯೆನಿಸಿಕೊಂಡವನಿಗೂ ಕೆಳಜಾತಿಯೆನಿಸಿಕೊಂಡವನಿಗೂ ಹಳ್ಳಿಗೂ ದಿಲ್ಲಿಗೂ ಇರುವಷ್ಟು ದೂರವಿದೆ. ಈ ದೂರವನ್ನ ಕಡಿಮೆ ಮಾಡುವತ್ತಲೂ ನಮ್ಮ ನಡೆ ಇರಬೇಕು. ಎಂದರೆ ಕೆಳಜಾತಿ ಹಾಗೂ ಮೇಲ್ಜಾತಿಗಳ ನಡುವಿನ ಅಂತರ ಇಲ್ಲವಾಗಬೇಕು. ಈಗ ಅತಿ ಚಾಲ್ತಿಯಲ್ಲಿರುವ ಜಾಗತೀಕರಣ ಕೂಡ ಜನ ಆಧಾರಿತವಾದರೆ ತುಂಬಾ ಒಳ್ಳೆಯದು. ಜಾಗತೀಕರಣವೆಂದರೆ ಆಸ್ಟ್ರೇಲಿಯಾ ಖಾಲಿ ಇದೆ ಎಂದರೆ ಯಾವ ದೇಶದವರೇ ಆಗಲಿ ಅಲ್ಲಿಗೆ ವಾಸಿಸಲು ಹೋಗಿ ಅಲ್ಲಿನವರಾದರೆ ಅದೇ ಜಾಗತೀಕರಣ. ವಸ್ತು ಓಡಾಟ, ವ್ಯಾಪಾರ ಇವು ಜಾಗತೀಕರಣವಲ್ಲ. ಇಂದ್ರ ವ್ಯಾಪಾರಿ ಜಾಗತೀಕರಣ ಯುದ್ಧವಲ್ಲದೆ ಮತ್ತೇನಲ್ಲ. ಇದೊಂದು ಆಯುಧವನ್ನ ಬಳಸದೇ ಇರುವ ನವ ಯುದ್ಧ. ಆದರೆ ಈ ವ್ಯಾಪಾರಿ ಜಾಗತೀಕರಣದ ಕುಣಿದಾಟ, ಹಾರಾಟ ಮುಗಿದ ಮೇಲೆ ಉಂಟಾಗುವ ಫಲಿತಾಂಶ ಹಾಗೂ ಪರಿಣಾಮಗಳೆಂದರೆ ನಿರುದ್ಯೋಗ, ಬಡತನ, ಬಡವ ಬಲ್ಲಿದರ ನಡುವಿನ ಅಂತರ, ಆಹಾರದ ಅಭಾವ ಇತ್ಯಾದಿ. ಹೀಗಾಗಿ ಇದು ವ್ಯಾಪಾರವಲ್ಲ. ಈ ವ್ಯಾಪಾರಿ ಜಾಗತೀಕರಣ ಸದ್ದಿಲ್ಲದೆ, ಆಯುಧವಿಲ್ಲದೆ ಯುದ್ಧಗಳ ತಾಯಿ. ಆದ್ದರಿಂದ ಈಗ ನಾವು ಜೀವ ಕೈಯಲ್ಲಿ ಹಿಡಿದುಕೊಂಡು ಉಳಿಯುವ ಉಪಾಯಗಳನ್ನು ಹುಡುಕಬೇಕಾಗಿದೆ. ಇಲ್ಲದಿದ್ದರೆ ಘನಘೋರ ಅಪಾಯ ತಪ್ಪಿದ್ದಲ್ಲ ಎಂದು ವಾಸ್ತವ ಎಚ್ಚರಿಕೆಯ ಕಿವಿ ಮಾತನ್ನ ಈ ಲೇಖನ ಕೊಡುತ್ತದೆ. ಇದು ಗಮನಿಸಬೇಕಾದ ಬಹುದೊಡ್ಡ ಸಂಗತಿ ಎಂಬುದು ಇಷ್ಟು ಪ್ರಬಂಧ ಮಾದರಿಯ ಪ್ರಶ್ನೋತ್ತರಗಳಿಗೆ ಸ್ವಾರಸ್ಯವಾದಂಥ ಉತ್ತರವಾಗಿತ್ತು. ಮುಂದುವರೆದು ಈ ಅಧ್ಯಾಯದ 2ನೇ ಘಟ್ಟ ಸಂದರ್ಭದೊಡನೆ ಸ್ಪಷ್ಟೀಕರಣ. ಇದರಲ್ಲಿ ಪ್ರಶ್ನೆ ನಂಬರ್ 1, ಇದು ಯಾಕೆಂದರೆ ಸಮಾನತೆ ಹಾಗೂ ಸಹಬಾಳ್ವೆ ನಮಗೆ ರೂಢಿಯಾಗಿಲ್ಲ. ಸಂದರ್ಭ: ಪ್ರಸ್ತುತ ವಾಕ್ಯವನ್ನ ದೇವನೂರು ಮಹಾದೇವ್ ಅವರ ಕನ್ನಡಕ್ಕೂ ಒಂದು ರಾಷ್ಟ್ರೀಯತೆ ಲೇಖನದಿಂದ ಆಯ್ದುಕೊಳ್ಳಲಾಗಿದೆ. ಯಾವುದೊಂದು ಜಾತಿಗೆ ಅಧಿಕಾರ ಕೊಟ್ಟರೆ ಆಗುವ ದುರಂತವನ್ನ ವಿವರಿಸುವ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನ ಹೇಳುತ್ತಾರೆ. ಸ್ಪಷ್ಟೀಕರಣ: ನಾವು ಯಾವುದೇ ಒಂದು ಜಾತಿಗೆ ಅಧಿಕಾರವನ್ನ ಕೊಟ್ಟರೆ ಆ ಜಾತಿಯ ರಾಜ್ಯವೇ ಸ್ಥಾಪನೆಯಾಗಿ ಬಿಡುವ ದುರಂತ ನಮ್ಮಲ್ಲಿದೆ. ಲೇಖಕರ ಪ್ರಕಾರ ಈ ದೇಶದಲ್ಲಿ ಬ್ರಾಹ್ಮಣರಿಗಾಗಿಯೇ ಒಂದು ರಾಜ್ಯವನ್ನ ಕೊಟ್ಟರೆ ಅಲ್ಲಿ ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ ಇತ್ಯಾದಿ ಹುಟ್ಟಿಕೊಂಡು 108 ಭಿನ್ನಾಭಿಪ್ರಾಯಗಳು ಆ ಬ್ರಾಹ್ಮಣರ ರಾಜ್ಯದಲ್ಲಿ ಬರುತ್ತವೆ. ಅಲ್ಲಿ ಜರುಗುವ ವಾಗ್ವಾದ, ಗೇಲಿ, ಅವಹೇಳನ, ಆತ್ಮಹತ್ಯೆಗಳು ಆ ರಾಜ್ಯದ ಸಹಜ ಕ್ರಿಯೆಗಳಾಗಿ ಬಿಡುತ್ತವೆ. ಹಾಗೆಯೇ ದಲಿತರಿಗಾಗಿಯೇ ಒಂದು ರಾಜ್ಯವನ್ನ ಕೊಟ್ಟರೂ ಅಲ್ಲಿ ಕೂಡ ಬಲಗೈ ಎಡಗೈ, ಎಡಗೈ ಹೆಬ್ಬೆರಳು, ಬಲಗೈ ಹೆಬ್ಬೆರಳು ಅಥವಾ
ಕಿರುಬೆರಳು. ಹೀಗೆ ವಿವಾದ, ಜಗಳ ಮತ್ತೆ ಕೊಲೆಗಳು ಆ ರಾಜ್ಯದ ದಿನನಿತ್ಯ ಜರುಗುವ ಕ್ರಿಯೆಗಳಾಗಿ ಬಿಡುತ್ತವೆ. ಇದಕ್ಕೆ ಪ್ರಬಲ ಕಾರಣವೆಂದರೆ ಸಮಾನತೆ ಹಾಗೂ ಸಹಬಾಳ್ವೆಗಳ ಕೊರತೆ. ಇದನ್ನ ವಿವರಿಸುತ್ತಾ ಲೇಖಕರು ಈ ಮೇಲಿನಂತೆ ಹೇಳುತ್ತಾರೆ ಎಂಬುದು ಉತ್ತರವಾಗಿದೆ. ಪ್ರಶ್ನೆ ನಂಬರ್ 2. ಈ ನುಡಿಯು ಹಣತೆಯ ಬೆಳಕಿನಂತಿದೆ. ಸಂದರ್ಭ: ಪ್ರಸ್ತುತ ವಾಕ್ಯವನ್ನು ದೇವನೂರು ಮಹಾದೇವ್ ಅವರ ಕನ್ನಡಕ್ಕೂ ಒಂದು ರಾಷ್ಟ್ರೀಯತೆ ಲೇಖನದಿಂದ ಆಯ್ದುಕೊಳ್ಳಲಾಗಿದೆ. ದೇಶದ ಸ್ವರೂಪದ ಬಗೆಗಿನ ಪುತಿನ್ ಅವರ ನಿಲುವನ್ನು ವಿವರಿಸುವ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನ ಹೇಳುತ್ತಾರೆ. ಸ್ಪಷ್ಟೀಕರಣ: ದೇಶದ ಸ್ವರೂಪದ ಬಗೆಗಿನ ಪುತಿನ್ ಅವರು ಹೇಳುವ ನುಡಿ ನಿಜಕ್ಕೂ ಹಣತೆಯ ಬೆಳಕಿನಂತಿದೆ. ಪುತಿನ್ ಅವರ ಪ್ರಕಾರ ಒಂದು ದೇಶವೆಂದರೆ ಜನಸಮುದಾಯ. ದೇಶವೆನ್ನುವುದು ಬರೀ ಮಣ್ಣು, ಕಲ್ಲು, ಗಿಡಮರವಲ್ಲ. ದೇಶವೇ ಜನ, ಜನವೇ ದೇಶ. ದೇಶ ಬಿಟ್ಟು ಜನವಿಲ್ಲ, ಜನ ಬಿಟ್ಟು ದೇಶವಿಲ್ಲ. ಅವೆರಡೂ ಒಂದಕ್ಕೊಂದು ಪೂರಕ ಶಕ್ತಿಗಳು. ಒಂದು ಪ್ರದೇಶದಲ್ಲಿ ಮನುಷ್ಯರೇ ಇಲ್ಲದಿದ್ದರೆ ಅದು ದೇಶವೆನಿಸಿಕೊಳ್ಳುವುದಿಲ್ಲ. ಆ ಪ್ರದೇಶದಲ್ಲಿ ವಾಸಿಸುವ ಜನರು ಮೊತ್ತವೇ ದೇಶವೆನಿಸಿಕೊಂಡರೆ ಆಗ ಅಲ್ಲಿನ ಪ್ರತಿಯೊಂದು ಜೀವಕ್ಕೂ ಬೆಲೆ ಬರುತ್ತದೆ. ಆಗ ಅಲ್ಲಿ ಅಸ್ಪೃಶ್ಯತೆ, ಜಾತಿ, ಮತ, ಭಾಷೆಗಳಿಗಾಗಿ ರಕ್ತ ಸುರಿಸುವ ಕ್ರೌರ್ಯ ಮನೋಭಾವ ಇರುವುದಿಲ್ಲ. ಲೇಖಕರು ಇದನ್ನ ವಿವರಿಸುತ್ತಾ ಈ ಮೇಲಿನಂತೆ ಹೇಳುತ್ತಾರೆ ಎಂಬುದು ಉತ್ತರವಾಗಿದೆ. ಮುಂದುವರೆದು ಪ್ರಶ್ನೆ ನಂಬರ್ 3. ಪಂಜಾಬ್ ಪ್ರತ್ಯೇಕತೆಯ ಬೆಂಕಿಯಲ್ಲಿ ಉರಿಯುತ್ತಿದೆ. ಸಂದರ್ಭ: ಪ್ರಸ್ತುತ ವಾಕ್ಯವನ್ನು ದೇವನೂರು ಮಹಾದೇವ್ ಅವರ ಕನ್ನಡಕ್ಕೂ ಒಂದು ರಾಷ್ಟ್ರೀಯತೆ ಲೇಖನದಿಂದ ಆಯ್ದುಕೊಳ್ಳಲಾಗಿದೆ. ಪ್ರತ್ಯೇಕತೆಯ ಪರಿಣಾಮವನ್ನು ವಿವರಿಸುವ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನ ಹೇಳುತ್ತಾರೆ. ಸ್ಪಷ್ಟೀಕರಣ: ಪ್ರತ್ಯೇಕತೆ ಎನ್ನುವುದು ಒಂದು ಬೆಂಕಿ. ಒಂದು ರಾಷ್ಟ್ರದಲ್ಲಿ ಅಥವಾ ಒಂದು ರಾಜ್ಯದಲ್ಲಿ ಪ್ರತ್ಯೇಕತೆ ಕಾಣಿಸಿಕೊಂಡರೆ ಆ ರಾಜ್ಯ ಅಥವಾ ರಾಷ್ಟ್ರ ಉರಿದು ಬೂದಿಯಾಗುವುದೇ ಸಮ. ಪಂಜಾಬ್ ಇದಕ್ಕೆ ಒಂದು ಜ್ವಲಂತ ನಿದರ್ಶನ. ಪಂಜಾಬ್ ಜನ ತುಂಬಾ ಒಳ್ಳೆಯವರು, ಶ್ರಮಜೀವಿಗಳು, ಸರಳವಾದವರು. ಇಂಡಿಯಾ 50 ವರ್ಷ ಕಷ್ಟಪಟ್ಟರೆ ಆರ್ಥಿಕವಾಗಿ ಪಂಜಾಬ್ ಮಟ್ಟಕ್ಕೆ ಹೋಗಬಹುದು. ಅಷ್ಟು ಸಮೃದ್ಧವಾದ ರಾಜ್ಯ ಪಂಜಾಬ್ ಎಂದು ಪ್ರತ್ಯೇಕತೆಯ ಬೆಂಕಿಯಲ್ಲಿ ಉರಿಯುತ್ತಿದೆ. ಪ್ರತ್ಯೇಕತೆಯ ಕಿಡಿಯಿಂದ ಅಲ್ಲಿ ಹೊಡೆದಾಟ, ಬಡಿದಾಟ, ಸಾವು, ನೋವು ಉಂಟಾಯಿತು. ಲೇಖಕರು ಇದನ್ನ ವಿವರಿಸುತ್ತಾ ಈ ಮೇಲಿನಂತೆ ಹೇಳುತ್ತಾರೆ ಎಂಬುದು ಉತ್ತರವಾಗಿದೆ. ಪ್ರಶ್ನೆ ನಂಬರ್ 4. ಇದು ವ್ಯಾಪಾರವಲ್ಲ. ಈ ವ್ಯಾಪಾರಿ ಜಾಗತೀಕರಣ ಅಂದರೆ ಸದ್ದಿಲ್ಲದೆ, ಆಯುಧವಿಲ್ಲದೆ ಯುದ್ಧಗಳ ತಾಯಿ. ಸಂದರ್ಭ: ಪ್ರಸ್ತುತ ವಾಕ್ಯವನ್ನ ದೇವನೂರು ಮಹಾದೇವ್ ಅವರ ಕನ್ನಡಕ್ಕೂ ಒಂದು ರಾಷ್ಟ್ರೀಯತೆ ಲೇಖನದಿಂದ ಆಯ್ದುಕೊಳ್ಳಲಾಗಿದೆ. ಜಾಗತೀಕರಣದ ಸ್ವರೂಪ ಹಾಗೂ ಪರಿಣಾಮವನ್ನು ವಿವರಿಸುವ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನ ಹೇಳುತ್ತಾರೆ. ಸ್ಪಷ್ಟೀಕರಣ: ಲೇಖಕರ ಪ್ರಕಾರ ಈಗ ಕುಣಿದು ಕುಪ್ಪಳಿಸುತ್ತಿರುವ ಅಥವಾ ಅತಿ ಚಾಲ್ತಿಯಲ್ಲಿರುವ ಜಾಗತೀಕರಣ ಕೂಡ ಜನ ಆಧಾರಿತವಾದರೆ ತುಂಬಾ ಒಳ್ಳೆಯದು. ಜಾಗತೀಕರಣವೆಂದರೆ ಆಸ್ಟ್ರೇಲಿಯಾ ಖಾಲಿ ಇದೆ ಎಂದರೆ ಯಾವ ದೇಶದವರೇ ಆಗಲಿ ಅಲ್ಲಿಗೆ ವಾಸಿಸಲು ಹೋಗಿ ಅಲ್ಲಿಯವರಾದರೆ ಅದೇ ಜಾಗತೀಕರಣ. ವಸ್ತು ಓಡಾಟ, ವ್ಯಾಪಾರಿಗಳು ಜಾಗತೀಕರಣವಲ್ಲ. ಇಂದಿನ ವ್ಯಾಪಾರಿ ಜಾಗತೀಕರಣ ಯುದ್ಧವಲ್ಲದೆ ಮತ್ತೇನಲ್ಲ. ಅದೊಂದು ಆಯುಧವನ್ನ ಬಳಸದೇ ಇರುವ ನವ ಯುದ್ಧ. ಆದರೆ ಈ ವ್ಯಾಪಾರಿ ಜಾಗತೀಕರಣದ ಕುಣಿದಾಟ, ಹಾರಾಟ ಮುಗಿದ ಮೇಲೆ ಕಾಣಿಸಿಕೊಳ್ಳುವ ಫಲಿತಾಂಶ, ಪರಿಣಾಮಗಳು ಮಾತ್ರ ತುಂಬಾ ಭೀಕರ. ಸದ್ದು ಗದ್ದಲಗಳಿಲ್ಲದೆ, ಆಯುಧಗಳಿಲ್ಲದೆ ಜಾಗತೀಕರಣ ಯುದ್ಧದ ಫಲಿತಾಂಶ, ಪರಿಣಾಮಗಳೆಂದರೆ ನಿರುದ್ಯೋಗ, ಬಡತನ, ಬಡವ ಬಲ್ಲಿದರ ನಡುವೆ ಅಂತರ, ಆಹಾರ ಅಭಾವ ಇತ್ಯಾದಿ. ಇದನ್ನು ವಿವರಿಸುತ್ತಾ ಲೇಖಕರು ಈ ಮೇಲಿನಂತೆ ಹೇಳುತ್ತಾರೆ ಎಂಬುದು ಉತ್ತರವಾಗಿತ್ತು. ಎಂಬುದು ಇಷ್ಟು ಈ ಅಧ್ಯಾಯದ ಸಂಪೂರ್ಣವಾದಂತಹ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳನ್ನು ಸ್ವಾರಸ್ಯಪೂರ್ಣವಾಗಿ ಪರೀಕ್ಷೆಯಲ್ಲಿ ಉಪಯುಕ್ತವಾಗುವಂಥ ರೀತಿಯಲ್ಲಿ ಡಿಸ್ಕಷನ್ ಮಾಡುವ ಪ್ರಯತ್ನವನ್ನು ನಾನು ಮಾಡಿದ್ದೇನೆ. ಈ ನನ್ನ ಒಂದು ಚಿಕ್ಕದಾದ ಪ್ರಯತ್ನ ನಿಮಗೆ ಇಷ್ಟ ಆಗಿದ್ದರೆ ತಪ್ಪದೆ ವಿಡಿಯೋ ಒಂದು ಲೈಕ್ ಮಾಡಿ, ಹಾಗೆ BCom ಸೆಕೆಂಡ್ ಸೆಮ್ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಅಂತ ಹೇಳುತ್ತಾ ಮತ್ತೆ ಮುಂದಿನ ಕ್ಲಾಸಲ್ಲಿ ಇದರ ಮುಂದಿನ ಅಧ್ಯಾಯದೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.